ಹಾಯ್ ಬ್ರದರ್ಸ್, ಹೇಗಿದ್ರೆ ಎಲ್ಲರೂ. ನೀವು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಇವಾಗಲೂ ಒಬ್ಬರು ಸಬ್ಸ್ಕ್ರೈಬ್ ಮಾಡಿ, ಅದಲ್ಲದೆ ಬೆಲ್ ಬಟನ್ ಪ್ರೆಸ್ ಮಾಡೋದಂತೂ ಮರೆಯಕ್ಕೆ ಹೋಗ್ಬೇಡಿ. ಆ್ಯಂಡ್ ಇವತ್ತಿನ ನಮ್ಮ ಟಾಪಿಕ್ ಬಂದ್ಬಿಟ್ಟು ಏನಪ್ಪ ಅಂದರೆ 6 ಫ್ಯಾಷನ್ ರೂಲ್ಸ್ ಎವ್ರಿ ಮ್ಯಾನ್ ಶುಡ್ ಫಾಲೋ. ಏನಪ್ಪ ಅಂದರೆ 6 ಫ್ಯಾಷನ್ ಟಿಪ್ಸ್ ಏನಿದೆಯಲ್ಲ ಅದನ್ನ ಎಲ್ಲ ಹುಡುಗರು ಇಲ್ಲಾಂದ್ರೆ ಮೆನ್ಸ್ ಆಗಿರ್ಬೋದು ಅದನ್ನ ಟ್ರೈ ಮಾಡಲೇಬೇಕು. ಏನಂತ ನೋಡೋಣ ಬನ್ನಿ. ಲೆಟ್ಸ್ ಸ್ಟಾರ್ಟ್ ದಿ ವಿಡಿಯೋ. ಟು ಲುಕ್ ಕೂಲ್ ನೀವು ತುಂಬ ಏನು ಮಾಡಬೇಕಾಗಿಲ್ಲ. ಆ್ಯಂಡ್ ಇವಾಗ ನೆಕ್ಸ್ಟ್ ಹೇಳೋ 6 ಸ್ಟೆಪ್ಸ್ ಏನಿದೆಯಲ್ಲ ತುಂಬ ಕ್ಲಿಯರಾಗಿ ಕೇಳಿಸ್ಕೊಂಡ್ರೆ ಸಾಕು. ಆ್ಯಂಡ್ ಇವಾಗ ನಿಮ್ಮ ಕೆಲಸ ಏನು ಅಂದರೆ ಸುಮ್ಮನೆ ನೀವು ಒಂದು ಕಲಿಬೇಕು, ಇದನ್ನ ಕಲ್ತ್ಬಿಟ್ಟು ನೀವು ಇದನ್ನ ಅರ್ಥ ಮಾಡ್ಕೊಂಡು ಆ್ಯಂಡ್ ಇದನ್ನ ಇಂಪ್ಲಿಮೆಂಟ್ ಮಾಡಬೇಕು. ಆ್ಯಂಡ್ ಇದ್ರಲ್ಲಿ 3 ಸ್ಟೆಪ್ಸ್ ಇರುತ್ತೆ. ಏನೇನು ಅಂದರೆ ಬಿಗಿನಿಂಗ್ ಆಗಿರ್ಬೋದು, ಇಲ್ಲಾಂದರೆ ಎಕ್ಸ್ಪರ್ಟ್ ಆಗಿರ್ಬೋದು, ಇಲ್ಲಾಂದರೆ ಇಂಟರ್ಮೀಡಿಯೇಟ್ ಆಗಿರ್ಬೋದು. ನೀವು ಯಾವ ಸ್ಟೆಪ್ ಎದ್ರಲ್ಲಿ ಇದ್ರಿ ಅಂತ ನೀವು ತಿಳ್ಕೊಂಡ್ರೆ ನಿಮ್ಮ ಮುಂದೆ ಅದನ್ನ ಇಂಪ್ಲಿಮೆಂಟ್ ಮಾಡೋದಾಗಿರ್ಬೋದು, ಇಲ್ಲಾಂದರೆ ಅಪ್ಗ್ರೇಡ್ ಮಾಡೋಕ್ಕೆ ನಿಮಗೆ ತುಂಬ ಹೆಲ್ಪ್ ಆಗುತ್ತೆ. ಆ್ಯಂಡ್ ಫಸ್ಟ್ ಒಂದು ಬಂದ್ಬಿಟ್ಟು ಏನಪ್ಪ ಅಂದರೆ ಬಿಗಿನಿಂಗ್ ಆದಮೇಲೆ ಏನು ಬರುತ್ತೆ ಅಂದರೆ ಇಂಟರ್ಮೀಡಿಯೇಟ್ ಆದಮೇಲೆ ಎಕ್ಸ್ಪರ್ಟ್ ಬರುತ್ತೆ. ಇದು ನೀವು ತಿಳ್ಕೊಂಡ್ರೆ ಇದು ತುಂಬ ನಿಮ್ಗೆ ಹೆಲ್ಪ್ ಮಾಡುತ್ತೆ. ಸೊ ಅಪ್ಗ್ರೇಡ್ ಆಗೋಕ್ಕೂ ನಿಮಗೆ ಹೆಲ್ಪ್ ಆಗುತ್ತೆ. ಸೊ ಇದನ್ನ ಆದಷ್ಟು ಟ್ರೈ ಮಾಡಿ. ಬಂದ್ಬಿಟ್ಟು ಏನಪ್ಪ ಅಂದರೆ ಡ್ರೆಸ್ ಅಕಾರ್ಡಿಂಗ್ ಟು ಯುವರ್ ಬಾಡಿ ಶೇಪ್. ಹೇಗೆ ಅಂದರೆ ನೀವು ಇದನ್ನ ತಿಳ್ಕೊಂಡ್ರೆ ಅಂದರೆ ತುಂಬ ಈಸಿ ವೇ, ಇದು ತುಂಬ ಚೆನ್ನಾಗಿ ಕಾಣಕ್ಕೆ ನಮ್ಮ ಮಗ ಹುಟ್ಟಿದಾಗಲೇ ಚೆನ್ನಾಗಿದೆ, ಸುಮ್ಮನೆ ತುಂಬ ಈಸಿ ವೇ. ಆ್ಯಂಡ್ ಆದಷ್ಟು ಜನಕ್ಕೆ ಏನಂದ್ರೆ ಇದು ನಿಮ್ಮ ಬಾಡಿ ಶೇಪ್ ಯಾವ್ದಿದೆ ಅಂತ ನಿಮಗೆ ಗೊತ್ತಿಲ್ಲ. ಆ್ಯಂಡ್ ಅದನ್ನ ಹೇಗೆ ತಿಳ್ಕೊಳ್ಳೋದು ಅಂತ ನಾನು ಹೇಳ್ತೀನಿ. ಆ್ಯಂಡ್ ಫಸ್ಟ್ ಒಂದು ಏನಪ್ಪ ಅಂದರೆ ಅದನ್ನ ಫಿಗರ್ ಔಟ್ ಮಾಡ್ಕೊಳ್ಳಿ. ಆ್ಯಂಡ್ ಸೆಕೆಂಡ್ ಬಂದ್ಬಿಟ್ಟು ಏನಪ್ಪ ಅಂದರೆ ಅಕಾರ್ಡಿಂಗ್ ಟು ಯುವರ್ ನೀವು ಒಂದು ಬಾಡಿ ಶೇಪ್ ಏನಿದ್ರೆ ಆ ಪ್ರಕಾರ ನೀವು ಡ್ರೆಸ್ ಹಾಕಿ ಟ್ರೈ ಮಾಡಿ. ಆ್ಯಂಡ್ ಯಾವ್ಯಾವ ಥರ ಬಾಡಿ ಶೇಪ್ ಇರುತ್ತೆ ಅಂತ ನೀವು ಕೇಳೋದಾದ್ರೆ ವಿ ಆಗಿರ್ಬೋದು, ಇಲ್ಲ ಓ ಆಗಿರ್ಬೋದು, ಎಕ್ಸ್ ಆಗಿರ್ಬೋದು, ಇಲ್ಲ ಐ, ಈ ಥರ 4 ಟೈಪ್ ಏನಿದೆಯಲ್ಲ ಬಾಡಿ ಶೇಪ್ ಇರುತ್ತೆ. ಆ್ಯಂಡ್ ಅದಲ್ದೇ ವಿ ಮತ್ತು ಐ ಏನಿದೆಯಲ್ಲ ತುಂಬ ಈಸಿ ವೇ ಅದು ನೀವು ಡ್ರೆಸ್ ಹಾಕೊಳ್ಳೋದು. ಏಕೆ ಅಂದರೆ ಅದು ಆಲ್ಮೋಸ್ಟ್ ಫ್ಯಾಕ್ಟ್ರಿ ಎಲ್ಲ ಮ್ಯಾನುಫ್ಯಾಕ್ಚರ್ ಏನು ಮಾಡ್ತಾರಲ್ಲ ಅವ್ರು ಯಾವತ್ತು ಮಾಡೆಲ್ನ ಮೈಂಡಲ್ಲಿ ಇಟ್ಕೊಂಡು ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ಸೊ ವಿ ಮತ್ತು ಐ ಏನಿದೆಯಲ್ಲ ಆದಷ್ಟು ಮಾಡೆಲ್ ಪ್ರಿಫರೆನ್ಸ್ ಇದೆ. ಸೊ ಅದಿದ್ರೆ ನಿಮ್ಮದು ಒಳ್ಳೆಯದು. ಆ್ಯಂಡ್ ಹೇಗೆ ಮೆಜರ್ ಮಾಡ್ಬೇಕಂತ ಹೇಳ್ತೀನಿ. ಫಸ್ಟ್ ಬಂದ್ಬಿಟ್ಟು ಏನು ಮಾಡಬೇಕು ಅಂದರೆ ನಿಮ್ಮದು ಟೇಪ್ ಏನಿರುತ್ತಲ್ಲ ಅದನ್ನ ಲೆಂತ್ ಇಲ್ಲಿಂದ ಮತ್ತು ಇಲ್ಲಿಂದ ನೀವು ಲೆಂತ್ ತೊಗೋಬೇಕು. ಅದಲ್ಲದೆ ಚೆಸ್ಟು, ಆಮೇಲೆ ಕೆಳಗಡೆ ವೆಸ್ಟ್ ಕೆಳಗಡೆ ಏನಿದೆ ಎಲ್ಲ ಲೆಂತ್ ತೊಗೊಂಡು ನೀವು ಕ್ಯಾಲ್ಕುಲೇಟರ್ ಏನು ಬರುತ್ತಲ್ಲ ಅದರಲ್ಲಿ ನೀವು ಲೆಂತ್ ಎಲ್ಲ ಹಾಕಿದ್ಮೇಲೆ ನಿಮ್ದು ಯಾವ ಬಾಡಿ ಶೇಪ್ ಇದೆ ಅಂತ ನಿಮ್ಗೆ ಗೊತ್ತಾಗುತ್ತೆ. ಅದರಿಂದ ನಿಮಗೆ ಅಪ್ಗ್ರೇಡ್ ಆಗ್ಬೋದು. ಆ್ಯಂಡ್ ಫಸ್ಟ್ ಒಂದು ಬಂದ್ಬಿಟ್ಟು ಏನಪ್ಪ ಅಂದರೆ ವಿ ಶೇಪ್ ಏನಿದೆಯಲ್ಲ, ವಿ ಶೇಪ್ ಇದ್ದವ್ರು ಜಾಸ್ತಿ ಏನಾದ್ರು ಮಾಡೋದು ಬೇಕಾಗಿಲ್ಲ. ವಿ ಶೇಪ್ ಇದ್ದವರು ಹೆವಿ ಡ್ರೆಸ್ಸಸ್ನೆಲ್ಲ ಹಾಕಕ್ಕೆ ಹೋಗ್ಬೇಡಿ. ಆ್ಯಂಡ್ ಸಿಂಪಲ್ ಆಗಿರೋದು, ಆದಷ್ಟು ಸಿಂಪಲ್ ಆಗಿರೋ ಡ್ರೆಸ್ನ ನೀವು ವೇರ್ ಮಾಡಿ. ಆ್ಯಂಡ್ ಸೆಕೆಂಡ್ ಒಂದು ಬಂದ್ಬಿಟ್ಟು ಏನಪ್ಪ ಅಂದರೆ ಓ ಶೇಪಿನವ್ರು ಏನಪ್ಪ ಅಂದರೆ ದಪ್ಪಕ್ಕಿರ್ತಾರೆ ಅಂತೆಲ್ಲ ಹೆದರ್ಕೊಳಕ್ಕೆ ಹೋಗ್ಬೇಡಿ. ಆ್ಯಂಡ್ ನೀವು ಆದಷ್ಟು ಡಾರ್ಕ್ ಕಲರ್ಸ್ ಏನು ಬರುತ್ತಲ್ಲ ಅದನ್ನ ವೇರ್ ಮಾಡಿ. ಅದಲ್ದೇ ಮತ್ತೆ ಏನು ವೇರ್ ಮಾಡಬೇಕು ಅಂದರೆ ತುಂಬ ಸ್ಕಿನ್ನಿ ಆಗಿರ್ಬೋದು ಆ ಥರ ಎಲ್ಲ ವೇರ್ ಮಾಡೋಕ್ಕೆ ಹೋಗ್ಬೇಡಿ. ಬೇಕಾದ್ರೆ ನೀವು ನಾರ್ಮಲ್ ಆಗಿರುತ್ತಲ್ಲ ಆ ಥರ ವೇರ್ ಮಾಡ್ಬೋದು. ತುಂಬ ಸ್ಕಿನ್ನಿ ಆಗಿರೋದೆಲ್ಲ ವೇರ್ ಮಾಡೋಕ್ಕೆ ಹೋಗ್ಬೇಡಿ, ಅದು ನಿಮಗೆ ಚೆನ್ನಾಗಿ ಕಾಣಲ್ಲ. ಅದಲ್ಲದೆ ಏನಂದರೆ ನೆಕ್ಸ್ಟ್ ಬಂದ್ಬಿಟ್ಟು ಎಕ್ಸ್ ಇದ್ದವ್ರು ಏನಂದರೆ ಓವರ್ ಸೈಜ್ ಟಿ ಶರ್ಟ್ಸ್ ಎಲ್ಲ ನೀವು ಹಾಕಿದ್ರೆ ತುಂಬ ಚೆನ್ನಾಗಿ ಕಾಣ್ತೀರ. ಅದಲ್ದೇ ನೀವು ಸ್ಕಿನ್ನಿ ಎಲ್ಲ ಹಾಕಕ್ಕೆ ಹೋಗ್ಬೇಡಿ, ನೀವು ಚೆನ್ನಾಗಿ ಕಾಣಲ್ಲ. ಆ್ಯಂಡ್ ಐ ಯಾವ್ದು ಹಾಕಿದ್ರು ನೀವು ಚೆನ್ನಾಗಿ ಕಾಣ್ತೀರ. ಯಾಕೆಂದರೆ ಆದಷ್ಟು ಮಾಡಲ್ ಪ್ರಿಫರೆನ್ಸ್ ಏನಪ್ಪ ಅಂದರೆ ಐನೇ ಇಟ್ಕೊಂಡು ಅವ್ರ ಮೈಂಡಲ್ಲಿ ಪ್ರಿಪೇರ್ ಮಾಡೋದು. ಸೊ ನೀವು ಐದವ್ರು ಏನು ಮಾಡ್ಬೇಕಂದ್ರೆ ಯಾವ್ದು ಬೇಕಾದ್ರೂ ಹಾಕೊಂಡ್ರು ಕರೆಕ್ಟ್. ಆ್ಯಂಡ್ ಸೆಕೆಂಡ್ ಒಂದು ಬಂದ್ಬಿಟ್ಟು ಏನಪ್ಪ ಅಂದರೆ ಫೈಂಡ್ ಗುಡ್ ಟೇಲರ್ ಅಂದರೆ ಚೆನ್ನಾಗಿರೋದು ಆಗಿರ್ಬೋದು ಆ ಥರ ಅಲ್ಲ ಹೇಳ್ತಾರೆ ನಾನು. ಅವ್ರು ಏನು ಮಾಡಬೇಕು ಅಂದರೆ ಯಾವತ್ತೇ ಸ್ಟಿಚ್ ಮಾಡಿದ್ರು ಅದು ಏನೇ ಆಗಿರೋ ನ್ಯಾಚುರಲ್ ಆಗಿ ಕಾಣಬೇಕು. ಮೀನ್ಸ್ ಹೇಗೆ ಅಂದರೆ ನೀವು ಜಾಸ್ತಿ ತುಂಬ ಎಲ್ಲಿ ನೋಡೋದಂದ್ರೆ ಶರ್ಟ್ ಬ್ಯಾಕ್ ಸೈಡ್ ಏನಿರುತ್ತೋ ಅಲ್ಲಿ ಸ್ಟಿಚ್ ಕರೆಕ್ಟಾಗಿ ಮಾಡಿದ್ರೆ ಅಲ್ಲಿ ನೋಡ್ಕೊಳ್ಳಿ. ಅದಾದಮೇಲೆ ವೆಸ್ಟ್ ಸೈಡ್ ಏನಿದೆ ಅಲ್ಲಿ ಕರೆಕ್ಟಾಗಿ ಮಾಡಿದ್ರೆ ಅದು ನೋಡ್ಕೊಳ್ಳಿ. ಆಮೇಲೆ ಪ್ಯಾಂಟ್ ಬಾಟಮ್ ಸೈಡ್ ಏನಿರುತ್ತಲ್ಲ ಅಲ್ಲಿ ನ್ಯಾಚುರಲ್ ಆಗಿ ಬಂದರೆ ಆ್ಯಂಡ್ ಅವನು ಪರ್ಫೆಕ್ಟ್ ಆಗಿದ್ದಾನೆ ಅಂತ ಟೇಲರ್ ಅವಾಗ ಬೇಕಾದ್ರೆ ನೀವು ಕೊಡ್ಬೋದು. ಫಸ್ಟ್ ನೀವು ಹೇಗೆ ಕಂಡುಹಿಡಿಬೇಕು ಅಂದರೆ ಫಸ್ಟ್ ನಿಮ್ದು ಏನಾದ್ರು ಹಳೆ 2 ಪ್ಯಾಂಟ್ಸ್ ಇರುತ್ತಲ್ಲ ಆ ಪ್ಯಾಂಟ್ಸ್ ನೀವು ಕೊಟ್ಬಿಟ್ಟು ನೋಡಿ. ಅವಾಗೇನಾದ್ರು ಸ್ಟಿಚ್ ಎಲ್ಲ ನ್ಯಾಚುರಲ್ ಆಗಿದ್ರೆ ಆ್ಯಂಡ್ ನೀವು ಬೇಕಾದ್ರೆ ಅಲ್ಲೇ ಮೂವ್ ಆನ್ ಆಗ್ಬೋದು, ಅಲ್ಲೇ ಅವ್ರ ಹತ್ರನೇ ಹೋಗ್ಬೋದು. ಬಟ್ ಅವ್ರೇನೋ ನ್ಯಾಚುರಲ್ ಆಗಿ ಮಾಡಿಲ್ಲ ಅಂದರೆ ಪ್ಲೀಸ್ ದಯವಿಟ್ಟು ಅವ್ರ ಹತ್ರ ಹೋಗಕ್ಕೆ ಹೋಗ್ಬೇಡಿ. ಅದರಿಂದ ನಿಮಗೆ ಚೆನ್ನಾಗಿ ಕಾಣಲ್ಲ. ನೀವೇನು ಡ್ರೆಸ್ ಮಾಡ್ಕೋತಿರಲ್ಲ ಎಷ್ಟೇ ಕಾಸ್ಟ್ಲಿ ಕೊಟ್ಟರು ಅವರು ಸರಿಯಾಗಿ ಸ್ಟಿಚ್ ಮಾಡಲ್ಲ. ಸೊ ಅದರಿಂದ ನಿಮಗೆ ಲಾಸ್. ಸೊ ಯಾವತ್ತು ನೀವು ಸ್ಟಿಚ್ ಕೊಡೋಕ್ಕಿಂತ ಮುಂಚೆ ಅವನು ಕರೆಕ್ಟಾಗಿ ಗುಡ್ ಟೇಲರ್ ಅಂತೆಲ್ಲ ತಿಳ್ಕೊಂಬಿಟ್ಟು ಕೊಡಿ. ನೆಕ್ಸ್ಟ್ ಒಂದು ಬಂದ್ಬಿಟ್ಟು ಏನಪ್ಪ ಅಂದರೆ ಪೇರ್ ರೈಟ್ ಶೂಸ್ ಅಂದರೆ ಹೇಗೆ ಅಂದರೆ ನೀವು ನ್ಯಾಚುರಲ್ ಪ್ಯಾಂಟ್ ಹಾಕ್ತೀರಿ ಅಂದರೆ ಯಾವತ್ತೂ ಶೂಸ್ನು ಕೂಡ ಅದೇ ಥರ ಹಾಕಿ. ಹೇಗೆ ಅಂದರೆ ಯಾವತ್ತು ಮಿಕ್ಸ್ ಮಾಡಕ್ಕೆ ಹೋಗ್ಬಿಡಿ. ಯಾವತ್ತು ಮಿಕ್ಸ್ ಮಾಡಿದ್ರೆ ನೀವು ಯಾವತ್ತು ಬ್ಯಾಡ್ ಲುಕ್ ಕಾಣ್ತೀರಿ, ಯಾವತ್ತು ಚೆನ್ನಾಗಿ ಕಾಣಲ್ಲ. ನಿಮ್ಮ ಬ್ರೈನ್ ಇದೆಯಲ್ಲ ಯಾವ್ದು ಲವ್ ಮಾಡೋದು ಅಂದರೆ ಜಾಸ್ತಿ ಬ್ಯಾಲೆನ್ಸ್ ಆಗಿರಬೇಕು. ಅದಲ್ಲದೆ ಮತ್ತೆ ಸಿಮಿಟ್ರಿಕ್ ಆಗಿರಬೇಕು. ನೀವು ಯಾವತ್ತು ಒಂದು ಫಾಲೋ ಮಾಡಿ. ಹೇಗೆಂದರೆ ನೀವು ಸಿಮಿಟ್ರಿಕ್ ವೇಲ್ ಹೋಗ್ತಿದ್ರೆ ಅಂದರೆ ಅದನ್ನೇ ಫಾಲೋ ಮಾಡಿ. ಹೇಗೆಂದರೆ ನೀವು ಯಾವತ್ತೂ ಬಿಸ್ನೆಸ್ ಹೋಗ್ತಿದ್ರೆ ಯಾವತ್ತು ಫಾರ್ಮಲ್ ಶೂಸ್ನ ವೇರ್ ಮಾಡಿ. ಅದಲ್ಲದೆ ನೀವು ಯಾವತ್ತು ಯಂಗ್ ಏಜಲ್ಲಿ ಇದ್ರಿ ಅಂತ ತಿಳ್ಕೊಳ್ಳಿ, ನೀವು ಬೇಕಾದರೆ ಲೋಫರ್ಸ್ ವೇರ್ ಮಾಡಿ. ನೀವೇನಾದ್ರು ಓಲ್ಡ್ ಏಜಲ್ಲಿ ಇದ್ರಿ ನೀವು ಬೇಕಾದರೆ ಏನು ಮಾಡಬೇಕು ಅಂದರೆ ನೀವೇನು ಲೆದರ್ ಶೂಸ್ ಲೇಸ್ ಅಪ್ ಬರುತ್ತಲ್ಲ ಆ ಥರ ನೀವೆಲ್ಲ ವೇರ್ ಮಾಡ್ಬೋದು. ಅದಲ್ಲದೆ ನೀವು ಯಂಗ್ ಏಜಲ್ಲಿ ಇದ್ರೆ ನಿಮಗೆ ಬ್ರ್ಯಾಂಡ್ಗಳು ಕೂಡ ಇದೆ. ನಿಕೆ ಆಗಿರ್ಬೋದು, ಅಡಿಡಾಸ್,
ಆ ಥರ ತುಂಬ ಚೆನ್ನಾಗಿದೆ, ಅದನ್ನ ನೀವು ಫಾಲೋ ಮಾಡಿ. ಏನಂದೆ ಇನ್ನೊಂದ್ಸಲ ಅಂಡ್ ನೆಕ್ಸ್ಟ್ ಒಂದು ಬಂದ್ಬಿಟ್ಟು ಏನಪ್ಪಾ ಅಂದ್ರೆ ನೀವು ಯಾವ ತರ ಕಲರ್ ನ ವೇರ್ ಮಾಡ್ಬೇಕು ಅಂತ ಹೇಳ್ತೀನಿ. ಯಾಕೆಂದ್ರೆ ಅದ್ರಲ್ಲಿ 3 ಟೈಪ್ಸ್ ಬರುತ್ತೆ. ಒಂದು ಈಸಿ ಮೋಡ್ ಆಗಿರ್ಬೋದು, ಇಲ್ಲ ಸೇಫ್ ಮೋಡ್ ಆಗಿರ್ಬೋದು, ಇಲ್ಲ ಹಾರ್ಡ್ ಮೋಡ್, ಈ ತರ ಬರುತ್ತೆ ಈ ತರ. ಅಂಡ್ ನೀವು ಈಸಿ ಮೋಡ್ ಅಂದ್ರೆ ಹೇಗೆ ಅಂದ್ರೆ ತುಂಬಾ ನೀವು ಸೇಮ್ ಕಲರ್ ಹಾಕೋದಿಲ್ಲ, ನೋಡಿರ್ತೀರಾ ಆದಷ್ಟು ಬ್ಲಾಕ್ ಆಗಿರ್ಬೋದು, ಬ್ರೌನ್ ಆಗಿರ್ಬೋದು, ಇಲ್ಲ ವೈಟ್, ಅದ್ರ ಸೇಮ್ ಕಲರ್ ಹಾಕಂದ್ರೆ ನೀವು ನ್ಯಾಚುರಲ್ ಆಗಿ ಕಾಣ್ತೀರಾ. ಅದಲ್ಲದೆ ಬೇಕಾದ್ರೆ ನೀವು ಯಾವತ್ತೂ ಟೂ ಬ್ರೈಟ್ ಕಲರ್ ಹಾಕಿದ್ರೆ ಒಂದು ನ್ಯಾಚುರಲ್ ಕಲರ್ ನ ಆಡ್ ಮಾಡಿ, ಅದ್ರಲ್ಲಿ ನಿಮ್ಗೆ ತುಂಬಾ ಲುಕ್ ಕಾಣ್ತೀರಾ, ಕಾನ್ಫಿಡೆಂಟ್ ಆಗಿ ಕಾಣ್ತೀರಾ. ಅದಲ್ಲದೆ ನೀವು ಬೇಕಾದ್ರೆ ಯಾವತ್ತೂ ನೀವು ಡ್ರೆಸ್ ವೇರ್ ಮಾಡ್ತೀರಾ ಅಂದ್ರೆ ಫಸ್ಟ್ ಒಳಗಡೆ ತಿನ್ನಾಗಿರೋದು ಯೂಸ್ ಮಾಡಿ. ಅದಲ್ಲದೆ ನೀವು ಬೇಕಾದ್ರೆ ತಿನ್ನಷ್ಟಾಗಿರೋದು ಇದಕ್ಕಿಂತ ಒಂದು ಸ್ವಲ್ಪ ಜಾಸ್ತಿ ಇರೋದು ಯೂಸ್ ಮಾಡ್ಕೊಂಡು ಮೇಲ್ಗಡೆ ಏನಿದೆ ತಿಕ್ಕಾಗಿರೋದು ಯೂಸ್ ಮಾಡಿ. ಅದರಿಂದ ನಿಮಗೆ ನ್ಯಾಚುರಲ್ ಆಗಿ ಬ್ಯೂಟಿಫುಲ್ ಆಗಿ ಕಾಣ್ತೀರಾ. ಸೊ ನೀವು ಯಾವತ್ತು ಮೈಂಡ್ ಅಲ್ಲಿ ಇಟ್ಕೊಳ್ಳಿ, ಯಾವುದೇ ಕಲರ್ ವೇರ್ ಮಾಡಿದ್ರು ಇದನ್ನ ಫಾಲೋ ಮಾಡಿ ಈ ಸ್ಟೆಪ್ ನ. ನಿಮ್ಮ ಅಮ್ಮನ ಪಿಂಡ ಯಾವ ಬೋಳಿ ಮಗನಿಗೆ ಅರ್ಥವಾಗುತ್ತೆ. ಅಂಡ್ ಲಾಸ್ಟ್ ಒಂದು ಬಂದ್ಬಿಟ್ಟು ಏನಪ್ಪಾ ಅಂದ್ರೆ ಟ್ಯಾಗ್. ನೀವು ಹೇಗೆ ಅಂದ್ರೆ ತುಂಬಾ ಜನ ನೋಡಿರ್ತೀರ ಅಡಿಡಾಸ್ ಇರೋದು, ಅಬಿದಾಸ್ ಆ ಥರ ಎಲ್ಲ ವೇರ್ ಮಾಡ್ತಿರ್ತಾರೆ. ಅಂದ್ರೆ ಆ ಥರ ಎಲ್ಲ ವೇರ್ ಮಾಡೋದನ್ನ ಅಷ್ಟು ಮೊದಲು ಸ್ಟಾಪ್ ಮಾಡಿ. ಅದರಿಂದ ಏನಾಗುತ್ತೆ ಅಂದ್ರೆ ನಿಮ್ಗೆ ಏನ್ ಅನ್ಕೊಂಡಿರ್ತೀರ ಅಂದ್ರೆ ಸೇಮ್ ಎಲ್ಲ ಏನಿದೆ ಬ್ರ್ಯಾಂಡ್ ಒಂದೇ ಅಂತ ಅನ್ಕೊಂಡಿರ್ತೀರ. ಅದಲ್ದೇನೆ ಯಾರು ನೋಡಿದವ್ರಿಗೆ ಜಾಸ್ತಿ ಗೊತ್ತಾಗಲ್ಲ ಅಂತ ಅನ್ಕೊಂಡಿರ್ತೀರ. ಸೊ ನೀವು ಅದನ್ನ ಮೈಂಡ್ ಇಂದ ಮೊದಲು ತೆಗೆದ್ಬಿಡಿ. ನೋಡೋರು ಯಾವತ್ತು ಏನಿದೆಯಲ್ಲ ಸುಮ್ಮನೆ ಟ್ಯಾಗ್ ಮೇಲೆ ನೋಡಿದ ತಕ್ಷಣ ಗೊತ್ತಾಗುತ್ತೆ ನೀನ್ ಯಾವ ಬ್ರ್ಯಾಂಡ್ ಹಾಕಿದೀರ ಅಂತ. ಸೊ ಮೊದಲು ಒಂದ್ ಸ್ವಲ್ಪ ಅಪ್ಗ್ರೇಡ್ ಹಾಕಿ ಆ ಥರ ಏನಿದೆಯಲ್ಲ, ಇಲ್ಲ ಟ್ಯಾಗ್ ಇಲ್ದೇ ಇರೋದನ್ನ ಹಾಕೊಳ್ಳಿ, ಇಲ್ಲ ಅಂದ್ರೆ ಈ ತರ ಟ್ಯಾಗ್ ಇದ್ರೆ ಮೊದಲು ಅದನ್ನ ವೇರ್ ಮಾಡಕ್ ಹೋಗ್ಬಿಡಿ, ಇಲ್ಲೇ ಸ್ಟಾಪ್ ಮಾಡಿ. We don't do that here.